ಇದೇ 3,000 ರೂಪಾಯಿಗೋಸ್ಕರ ನೀವು ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಲ್ಲ, ಅವ್ರಿಗೆ ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ? ಕೇವಲ 5,000 10,000 ರೂಪಾಯಿಗಳನ್ನ ಇಸ್ಕೊಂಡು ಅವ್ರಿಗೆ ವೋಟರ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಾ, ಪಾನ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಾ, ಬಿಸ್ನೆಸ್ ಮಾಡೋದಕ್ಕೆ GST ಮಾಡ್ಕೊಟ್ಬಿಟ್ಟಿದ್ದೀರಾ. ಅಲ್ಲಿ ಯಾರು ನೋಡಿ ಸ್ನೇಹಿತರು, ಬ್ಯಾಂಕ್ ಲೋನ್ ಸಹ ಆಗ್ತಿದೆಯಂತೆ. ನಿಜವಾದ ಭಯೋತ್ಪಾದಕರು ನಾವೇನ್ರಿ? ನಕ್ಸಲೈಟ್ಸ್ ಏನ್ರಿ ನಾವು? ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದೇನು ಅಂದ್ರೆ, ನೀವು ಹೋರಾಟಗಾರರಿಗೆಲ್ಲ ನೋಟಿಸ್ ಕೊಡುವಂಥದ್ದು. ಪುನೀತ್ ಅವ್ರು ಹೇಳ್ತಾ ಇದ್ರು, ನಮಗೀಗ ಸುಮಾರು ಹೋರಾಟದ ಮೂಲಕ 48 FIR ಗಳನ್ನ ನಾನು ಹಾಕಿಸ್ಕೊಂಡಿದ್ದೀನಿ. ನಾನು ಹೋರಾಟಗಾರನೇ, ನನ್ನ ಮೇಲೆ ಒಂದು 50 FIR ಗಳಿದೆ. ಜನಗಳಿಗೆ ನಾನು ಹೇಳುವಂಥದ್ದು, ಈ ಸಮಾಜಕ್ಕೆ, ಈ ಭಾರತ ದೇಶದಲ್ಲಿ ಯಾರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಮಾಜಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತೀವಿ, ಸಮಾಜದಲ್ಲಿ ನಾವು ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಹೋರಾಟ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ನಾವು ಫೀಲ್ಡ್ಗೆ ಇಳಿದಂತ ಸಂದರ್ಭದಲ್ಲಿ ನಮ್ಮ ಮೇಲೆ FIR ಆಗುವಂಥದ್ದು, ನಮ್ಮನ್ನ ಜೈಲು ಕಳಿಸುವಂಥದ್ದು, ಅದನ್ನ ನಾವೇ ನೋಡಿಲ್ದೇ ಇರೋವಲ್ಲ ಬಿಡಿ. ಅದನ್ನ ಒಂದು ಬೇಜಾರಿನ ಸಂಗತಿ ಏನು ಅಂದ್ರೆ, ನಮ್ಮ ಸ್ಟೇಜ್ ಮೇಲೆ ಕೂತಿರೋರ ಮೇಲೆ ಎಷ್ಟು ಮೇಲೆ FIR ಆಗಿದೆಯೋ ಗೊತ್ತಿಲ್ಲ. ಪಾಪ ಒಬ್ಬ ವಕೀಲನಾಗಿ ನನಗೆ ತುಂಬಾ ಅಸಮಾಧಾನ ಇದೆ. ಯಾಕೆ ನಾನು ಮೊನ್ನೆ ಯಾವ್ದೋ ಒಂದು ಹೋರಾಟ, ನೈಸ್ ಕಂಪ್ನಿ ಮೇಲೆ ಹೋರಾಟ ಹಾಕಬಿಟ್ಟಿದ್ದೀನಿ, ನೋಟಿಸ್ ಕೊಟ್ಬಿಟ್ರು. ಬರಂಗಿಲ್ಲ, ನೀವು ಜಾಗದ ಹತ್ರ ಯಾವುದೇ ಕಾರಣಕ್ಕೂ ಬರುವಾಗಿಲ್ಲ, ನೀವು ಬಂದ್ರೆ ಜನಗಳನ್ನ ಪ್ರಚೋದಿಸ್ತೀರಾ, ಪ್ರೇರೇಪಿಸ್ತೀರಾ. ನಾವೇನಪ್ಪ ಮಾಡ್ತೀವಿ, ಇರೋ ಸತ್ಯಾನುಸತ್ಯತೆ ಘಟನೆಗಳನ್ನ ನಾವು ಬಿಚ್ಚಿ ಹೇಳ್ತೀವಿ ಅಷ್ಟೇ. ಇಲ್ಲೇ ಇರೋದನ್ನೆಲ್ಲ ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇದೀವ. ಈಗ ಬಾಂಗ್ಲಾದೇಶ ಬಂದು ನೆಲೆ ಉರಿದು ಆಗೋಯ್ತು. ಈಗ ಇದಕ್ಕೊಂದು ಸತ್ಯವಾದ ಘಟನೆ ಏನು ಅಂದ್ರೆ, ನಾನು ನಾಳೆ ನಾಡಿದ್ದು ಬ್ರದರ್ ಜೊತೆ ಮಾತಾಡಬೇಕು ವೈಯಕ್ತಿಕವಾಗಿ. ಇದೇ ಕುಂಬಳಗೋಡಲ್ಲಿ ಏನಾಗ್ಬಿಟ್ಟಿದೆ, ಒಂದು ಸತ್ಯವಾದ ಘಟನೆ. ಇದೇ ಬಾಂಗ್ಲಾದೇಶ ಒಂದಿಬ್ರು ಏನ್ ಮಾಡಿದ್ದಾರೆ, ಬಂದು ಫಾರ್ಮ್ ಹೌಸ್ ಸೇರ್ಕೊಬಿಟ್ಟವ್ರೆ. ಇದೇ ಕುಂಬಳಗೋಡಲ್ಲಿ 6 ಎಕರೆ ಜಾಗ ಇದೆ. ಪಾಪ ಒಂದು ಗಂಡ ಹೆಂಡ್ತಿದು ಡಿವೋರ್ಸ್ ಆಗಿದೆ. ಗಂಡನಿಗೆ ಒಂದು 55-60 ವರ್ಷ ಆಗಿದೆ. ಪಾಪ ಅವನು ಹಾಸ್ಪಿಟಲೈಸ್ಡ್. ಅವನಿಗೆ ಟೇಕ್ ಕೇರ್ ಒಬ್ಬ ವ್ಯಕ್ತಿ ಬೇಕು. ಆ ಟೇಕ್ ಕೇರ್ ವ್ಯಕ್ತಿ ಒಬ್ಬ ಬೇಕಲ್ಲ ಅನ್ನೋ ಇದಕ್ಕೆ ಏನ್ ಮಾಡಿದ್ದಾರೆ, ಯಾವ್ದೋ ಒಂದು ಕಂಪ್ನಿ ಏನ್ ಮಾಡಿದೆ, ತಗೊಬಂದು ಇವ್ರು ತುಂಬಾ ಗಂಡ ಹೆಂಡ್ತಿ ಒಳ್ಳೆಯವರು ಅಂತ ತಗೊಬಂದಿದೆ, ಕುಂಬಳಗೋಡಲ್ಲಿ ಬಿಟ್ಟು ಬಿಟ್ಟಿದ್ದಾರೆ. ಈಗ ಅಲ್ಲೇನಾಯ್ತು, ಹೆಂಡ್ತಿ 6 ಎಕರೆ ಕುಂಬಳಗೋಡಲ್ಲಿ ಕಮ್ಮಿ ಅಂದ್ರೆ 8 ಕೋಟಿ ಓಡ್ತಾ ಇದೆ. ಅಲ್ಲಿ ಜನಸಾಮಾನ್ಯರಿಗೆ ನಾನು ಹೇಳುವಂಥದ್ದು ಏನಂದ್ರೆ, ಈ ಒಂದು ನುಸುಳಿಕೋರರು ನಮ್ಮ ಅಕ್ಕಪಕ್ಕ ಇದ್ದಾರೆ, ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಅವರನ್ನ ನಾವು ಕಾನೂನಿಗೆ ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಅವ್ರನ್ನ ಓಡಿಸುವಂಥದ್ದು ನಮ್ಮ ಧರ್ಮ. ನಾವೇ ಮಾಡ್ಬೇಕು ಅದನ್ನ. ಯಾಕೆಂದ್ರೆ ಏನಾಗತ್ತೆ ಗೊತ್ತಾ, ಪೊಲೀಸ್ ಅವ್ರಿಗೆ ಜ್ಯೂರಿಸ್ಟಿಕ್ಷನ್ ಸ್ನೇಹಿತರೆ, ಇಲ್ಲಿ ಕೂತಿರೋರಿಗೆ ಯಾರಿಗೂ ಜ್ಯೂರಿಸ್ಟಿಕ್ಷನ್ ಇಲ್ಲ. ನಮ್ಮ ಸಂವಿಧಾನ ನಮ್ಗೆ ಸ್ವತಂತ್ರವಾಗಿ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟು ಬಿಟ್ಟಿದೆ. ಅದು CM ಆದ್ರೂ ಅಷ್ಟೇ, PM ಆದ್ರೂ ಅಷ್ಟೇ. ಅದು ನಾನು ಮಾತಾಡೋವಂಥದ್ದು ಆಲ್ಮೋಸ್ಟ್ ಲೋಕಲ್ ಲ್ಯಾಂಗ್ವೇಜ್. ಜನಗಳು ಏನು ಆಡು ಭಾಷೆ ಮಾತಾಡ್ತಾರೆ, ಆಡು ಭಾಷೆನಲ್ಲಿ ಮಾತಾಡೋದೇ ನನ್ನ ಭಾಷೆ. ಸ್ನೇಹಿತರೆಲ್ಲ ಹೇಳ್ತಾ ಇದ್ದು, ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಅಂತ. ದಪ್ಪ ಚರ್ಮದ ಸರ್ಕಾರ ಅಲ್ಲ, ದುರಾಂಕಾರದ ಸರ್ಕಾರ ಇದು. ಯಾವುದೇ ಒಂದು ನಮ್ಮಲ್ಲಿ ಪ್ರಜೆಗಳು, ಸಿಟಿಜನ್ ಆಕ್ಟ್ ಇದೆ, ಕಾನೂನಿನ ಮೂಲಕ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಪೌರತ್ವ ಅಧಿನಿಯಮ ಇದೆ ಅಲ್ವಾ, ಇದು ಪ್ರತಿಯೊಬ್ಬರಿಗೂ ಗೊತ್ತಲ್ವಾ. ನಿನ್ನೆ ನಾನು ಈಗ ಬರುವಾಗ ಒಬ್ರು BSF ಯೋಧರು ಸಿಕ್ಕಿದ್ರು, ಇಲ್ಲಿ ಒಬ್ರು ಇದ್ರು ಅನ್ಸುತ್ತೆ, ನಾನು ಜಾಸ್ತಿ ಮಾತಾಡ್ಲಿಲ್ಲ. ಯಾವುದೇ ಒಂದು ದೇಶವನ್ನ ಕ್ರಾಸ್ ಮಾಡ್ಬೇಕು ಅಂದ್ರೆ ಒಂದು ಬಾರ್ಡರ್ ಇದ್ದೇ ಇರುತ್ತಲ್ವಾ, ಇದು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಲ್ವಾ. ಆ ಬಾರ್ಡರ್ ಅಲ್ಲಿ ಯೋಧರು ಇದ್ದೇ ಇರ್ತಾರಲ್ವಾ. ಯಾವುದೇ ಕಾರಣಕ್ಕೂ ಬಾರ್ಡರ್ ಅಲ್ಲಿ ಒಂದು ನಾಯಿಯನ್ನ ಹರಿದಾಟಿ ನಾವು ಭಾರತ ದೇಶಕ್ಕೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ. ಇದೆಲ್ಲರೂ ಒಪ್ಕೋಬೇಕಾದ ಅಕ್ಸೆಪ್ಟೆನ್ಸ್ ಅಲ್ವಾ, ಒಪ್ಕೊಬಿಟ್ಟಿದ್ದೀರಲ್ವಾ. ಯಾವುದೇ ಕಾರಣಕ್ಕೂ ಒಂದು ನಾಯಿ, ಒಂದು ಸೊಳ್ಳೆ ಕೂಡ ಬರಲ್ಲ, ಹಾರ್ಕೊಂಡ್ ಬಂದ್ಬಿಡ್ಬೇಕು ಅಷ್ಟೇ. ಸೊಳ್ಳೆಗಿಲ್ಲ ಬರ್ಬೇಕು ಅವ್ರೆ, ಒಂದು ನಾಯಿ ಕೂಡ ಬಿಡಲ್ಲ, ಅವರು ವಾಪಸ್ ಅಲ್ಲೇ ಕಳಿಸ್ತಾರೆ. ಏನಾದ್ರು ಇಂಜೆಕ್ಟ್ ಮಾಡಿ ಕಳಿಸಿರ್ತಾರೆ ಅಂದ್ಬಿಟ್ಟು BSF ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದ್ರೂ ಸಹ ಕನಿಷ್ಠ ಒಂದು 20-25 ಲಕ್ಷ ಬಾಂಗ್ಲಾದೇಶದ ನುಸುಳಿಕೋರರು ನಮ್ಮ ದೇಶಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಯಾರು ಗೊತ್ತಾ? ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಯಾವ್ದಾನು ಆಗಿರ್ಬೋದು. ನಾವಿಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟಗಾರರು ಪಕ್ಷಾತೀತವಾಗಿ ಹೋರಾಟ ಮಾಡೋಣ. ಇಲ್ಲಿ ನಮಗ್ ಬೇಕಾಗಿರೋದು ಬಾಂಗ್ಲಾದೇಶಗಾರರು ಏನು ಅಕ್ರಮವಾಗಿ ನುಸುಳ್ಕೊಂಡು ಬಂದ್ಬಿಟ್ಟಿದ್ದಾರೆ, ಇಲ್ಲಿ ನಾವು ವಾದು ಆಚೆ ಹಾಕ್ಬೇಕಷ್ಟೇ. ಅವ್ರನ್ನ ನಮ್ಮ ಕಂಟೆನ್ಷನ್ ಇದೆ.
ನೀವೇನಾರು ಮಾಡ್ಕೊಳ್ಳಿ, ನೀವು ಬಿಜೆಪಿನೋ ಕಾಂಗ್ರೆಸ್ JDS ಅವ್ರು ಯಾರೋ ಬಿಜೆಪಿಗೆ ಬೈತಾರಂತೆ, ಬಿಜೆಪಿ ಕಾಂಗ್ರೆಸ್ ಅವರು ಹೇಳ್ತಾರಂತೆ. ನೀನೇನಪ್ಪ ಮಾಡ್ತಾ ಇದೀಯಾ? ಅಕಸ್ಮಾತ್ ಆಯ್ತು 10-15 ವರ್ಷಗಳಿಂದ ಬಂದು ಸೇರ್ಕೊಬಿಟ್ಟಿದ್ದಾರೆ. ನೀವು ಸರಿ ಮಾಡಿ, ಇದನ್ನ ನೀವು ಸರಿ ಮಾಡಬಾರ್ದು ಅಂತ ಏನಾದ್ರು ಕಾನೂನು ಏನಾದ್ರು ನಿಮ್ಗೆ ಕೊಟ್ಬಿಟ್ಟಿದಾರ? ಇಲ್ಲಿ ನಮ್ಮಲ್ಲಿ ಸುಮಾರು ಜನ ಈ ಅಧಿಕಾರದ ಆಸೆಗೋಸ್ಕರ ಮಾಡ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲೇ ಯಾರು ಇವ್ರು ಓದಂತ ಸಂದರ್ಭದಲ್ಲಿ ಇನ್ಫ್ಲೂಯೆನ್ಸು ನಾವು ನಮ್ಮಲ್ಲಿ ಇಲ್ಲಿ ಲೋಕಲ್ ಐಡೆಂಟಿಟಿ ಹೋಲ್ಡರ್ಸ್ ನಾವು ನಮ್ಮ ಸಂವಿಧಾನ ಏನ್ ಹೇಳಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ, ಅದರಲ್ಲೂ ನಾವು ಹೇಳ್ತುವಂಥದ್ದು ಯಾರೋ ಅಧಿಕಾರಿಗಳು ಇರ್ತಾರೆ, ಯಾರೋ MLA MP ಚೀಫ್ CM PM ಯಾರಾದ್ರೂ ಆಗಿರ್ಬೋದು, ಅವ್ರದ್ದೆಲ್ಲ ಒಂದು ನಿಬಂಧನೆ ಇರುತ್ತೆ, ಒಂದು ಕಟ್ಟುಪಾಡು, ಒಂದು ಚೌಕಟ್ಟಿರುತ್ತೆ ಅಷ್ಟೇನೆ. ಬಟ್ ಸಂವಿಧಾನ ನಿಮಗೆ ಕೊಟ್ಟಿರುವಂಥದ್ದು ರಾಜಾರೋಷವಾಗಿ ನಿಮ್ಮ ಅನ್ಯಾಯ ಎಲ್ಲಿ ನಡೆಯುತ್ತೆ ಅಲ್ಲಿ ರಾಜಾರೋಷವಾಗಿ ಪ್ರತಿಭಟನೆ ಮಾಡುವಂತ ಹಕ್ಕನ್ನ, ಪ್ರಶ್ನೆ ಮಾಡುವಂತ ಹಕ್ಕನ್ನ ಸಂವಿಧಾನ ಆರ್ಟಿಕಲ್ 19 ಕೊಟ್ಬಿಟ್ಟಿದೆ ಅಲ್ವಾ ನಿಮ್ಗೆ? ಮತ್ತೆ ನೀವ್ ಯಾಕೆ ಹೋರಾಟವನ್ನ ಇದು ಮಾಡೋದ್ರಲ್ಲಿ ನೀವು ಹಿಂದೆ ಆಗ್ತೀರಾ? ಮಾತೆ ತರ ಎಲ್ಲರೂ ಏನಂತಾರೆ ಗೊತ್ತಾ ಸರ್, ನಮ್ಮ ಮೇಲೆ FIR ಹಾಕ್ಬಿಡ್ತಾರೆ. ಏನ್ FIR ಹಾಕ್ಬಿಟ್ಟು ಏನು ಮರಣದಂಡನೆ ಕೊಟ್ಬಿಡ್ತಾರೇನ್ರಿ? ಇದೇ ಅವ್ರ ಮೇಲೆ ಎಷ್ಟು ಕೇಸ್ ಆದೋ, ಎಷ್ಟು ಕೋರ್ಟ್ ಎಷ್ಟು ಕೇಸ್ ಮೇಲೆ ಸ್ಟೇ ಮಾಡಿದ್ದಾರೆ, ಎಷ್ಟು ಕೇಸ್ ಮೇಲೆ ಕ್ವಾಶ್ಗಳಾಗಿದೆ. ಸರ್ಕಾರದ ಮೇಲೆ, ಯಾವುದೇ ಒಬ್ಬ ರಾಜಕಾರಣಿಯ ಮೇಲೆ ನೀವು ಪ್ರತಿಭಟಿಸುವ ಹಕ್ಕನ್ನ, ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಯಾವುದೇ ರೀತಿ ವೈಲೇಷನ್ ಮಾಡೋದಕ್ಕೆ ಇಡೀ ಭಾರತದ PM ಇಂದನೂ ಸಾಧ್ಯ ಇಲ್ಲ ನಾನು ಹೇಳುವಂಥದ್ದು. ಆಮೇಲೆ ನಮ್ಗೆ ಹೇಳುವಂತ ನಾವು ಅಲ್ಪ ಸ್ವಲ್ಪ ಕಾನೂನ ತಿಳ್ಕೊಂಡಿದೀವ, ನಮ್ಮ ಅಡೆತಡೆಗೆ ಯಾವನು ಬರಲ್ಲ, ನಾವ್ ಯಾರಿಗೂ ಕೇರು ಮಾಡಲ್ಲ, ತಿಳ್ಕೊಳ್ಳಿ ನೀವು. ಆಮೇಲೆ ನಿನ್ನೆ ಒಂದು ಮಾತನ್ನ ಕೇಳಲ್ಪಟ್ಟೆ ಪುನೀತ್ ಅವ್ರೆ, ಆ ಎಂತ ನತದೃಷ್ಟ ಅಧಿಕಾರಿಗಳವ್ರೆ ಅಂದ್ರೆ ಯಾರೋ ಒಂದು 5 ಜನ ಹಿಡಿದ್ರಂತೆ, ಕರ್ಕೊಂಡು ಡಿಪಾರ್ಟ್ಮೆಂಟ್ ಅವ್ರು ಮೆಜೆಸ್ಟಿಕ್ ಅಲ್ಲಿ ಬಿಟ್ರಂತೆ. ಈಗ ಮೆಜೆಸ್ಟಿಕ್ ಅಲ್ಲಿ ಬಿಟ್ರೆ ಇನ್ನೆಲ್ರಿ ಹೋಯ್ತಾರೆ, ತಿರ್ಗಾ ಮೆಟ್ರೋ ಅಂತ ಪೀಣ್ಯಾಕ್ ಬರ್ತಾರೆ, ಸರ್ಜಾಪುರಕ್ಕೆ ಹೋಗ್ತಾರ ಅವರು. ಅಲ್ಲ ರೀ. ಆಮೇಲೆ ನಮ್ಮ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆಗಾಗಿರ್ಬೋದು, ದಯಮಾಡಿ ಅದು ಏನಾಗುತ್ತೆ ಗೊತ್ತಾ, ಇದು ರಾಜ್ಯ ವ್ಯಾಪ್ತಿ ವಿಚಾರಗಳಿದೆಲ್ಲ. ಇದು ನಾವು ನಮ್ಮ ರಾಜ್ಯವನ್ನ ನಾವು ಉಳಿಸ್ಕೊಂಡ್ರೆ ನಾವು ದೇಶವನ್ನ ಕಟ್ಕೋಬಹುದು. ಇಲ್ಲಿ ನಾವು ನಮ್ಮ ರಾಜ್ಯ, ನಮ್ಮ ಊರನ್ನ ನಾವು ರಕ್ಷಿಸ್ಕೊಳ್ತಾ ಇಲ್ಲ ಅಂದ್ರೆ ದೇಶ ಹೆಂಗ್ರಿ ಉದ್ಧಾರ ಆಗುತ್ತೆ? ಇಲ್ಲಿ ನಾವ್ ಹೇಳುವಂಥದ್ದು ಬಾಂಗ್ಲಾದೇಶ ನಮ್ಮಲ್ಲಿ ಇರಕೂಡ್ದು. ನಮ್ಮಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕಡೆಯಿಂದಲೂ ಅವರು ನುಷ್ಟಿಕೊಂಡು ಬಂದಾಗ ನಮ್ಮ ದೇಶಕ್ಕೆ ಭಗ್ನ ಆಗತ್ತೆ. ಇದು ತುಂಬಾ ದೊಡ್ಡದಾದಂತ ಸಮಸ್ಯೆ ಉದ್ಭವ ಆಗತ್ತೆ. ನೆಕ್ಸ್ಟ್ ನಮ್ಮಲ್ಲೇ ಏನಾಗುತ್ತೆ, ನಮ್ಮ ತುಮಕೂರಲ್ಲೋ ನಮ್ಮ ಹುಬ್ಳಿನಲ್ಲೋ ಯಾವನೋ ಒಬ್ಬ ಮರ್ಡರ್ ಮಾಡಿ ಹೊಂಟೋದ, ಜಸ್ಟ್ ಅವ್ರನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಈಗೆಲ್ಲ ಏನಾಗುತ್ತೆ ಗೊತ್ತಾ, ಏನೋ ಕಮ್ಮಿ ದರ, ಕಮ್ಮಿ ಕೆಲ್ಸಕ್ಕೆ ಅಂದ್ಬಿಟ್ಟು ಒಂದು 300 ರೂಪಾಯಿ, 700 ರೂಪಾಯಿ, 900 ರೂಪಾಯಿಗಳಿಗೆ ಕೆಲ್ಸಕ್ಕೆ ಸೇರಿಸ್ಕೊಳ್ತಾರೆ. ಅದೇ ಮಾಲೀಕನ ಹತ್ರ ಒಂದು 50 ಗ್ರಾಮ್ ಬಂಗಾರ ಇದೆ, ಮನೆಗಳ ಆಸ್ತಿ ಪಾಸ್ತಿ ಇದೆ. ನಾನು ಇವಾಗ ಏನ್ ಹೇಳೋದಕ್ಕೆ ಬಂದ ಸೇಮ್ ಕುಂಬಳಗೋಡ್ದು ಹಿಂಗೆ ಆಗಿರುವಂತದ್ದು, ಅದನ್ನ ನಾನು ಹೇಳೋದಲ್ಲ ಬರದಲ್ಲಿ ಮರ್ತೆ. ಸುಮಾರು ಒಂದು 30 ಕೋಟಿ ಆಸ್ತಿ ಇದೆ. ಈಗ ಏನಾಗಿದೆ ಪಾಪ, ಅವನು ಟೇಕ್ ಕೇರ್ ಅಂತ ಆ ವ್ಯಕ್ತಿ ಮಡಿಕೊಂಡಲ್ಲ, ಅವನ್ನೇನ್ ಮಾಡಿದ್ರು ಇವರು ಕೊಲಾಪ್ಸ್ ಮಾಡ್ಬಿಟ್ರು, ಸಾಯಿಸ್ಬಿಟ್ರು. ಯಾಕೆಂದ್ರೆ ಹೆಲ್ತ್ ಕಂಡೀಷನ್ ಬೇರೆ ತರ ಇತ್ತು. ಏನೋ ಮೆಡಿಸನ್ ಅಲ್ಲಿ ಇದು ಮಾಡಿಸ್ಬಿಟ್ಟು ನಾವು ಸ್ಟೇಜ್ ಕಂಪ್ಲೇಂಟ್ ಮಾಡಿದೋ ಎಲ್ಲ ಎನ್ಕ್ವೈರಿಗಳು ನಡೀತಾ ಇದೆ. ಈ ರೀತಿಯ ಸಂದರ್ಭದಲ್ಲಿ ಆಸ್ತಿ, ನಮ್ಮ ಕರ್ನಾಟಕದ ಒಬ್ಬ ಪ್ರಜೆಯ ಆಸ್ತಿಯನ್ನು ಲೂಟಿ ಮಾಡುವ ಹಂತಕ್ಕೆ ಅವರು ಬಂದಿದ್ದಾರೆ, ಹಂತಕರು ಅಂದ್ರೆ. ಇನ್ನೆಷ್ಟು ನಮ್ಮ ದೇಶಕ್ಕೆ ಹೆಚ್ಚು ಕಮ್ಮಿ ಏನಾದ್ರು ಆದಂತ ಸಂದರ್ಭದಲ್ಲಿ, ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ಆದಂತ ಸಂದರ್ಭದಲ್ಲಿ ಪೊಲೀಸವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಮ್ಮ ಇದೇ ಮನೆ ಗೃಹ ಮಂತ್ರಿಗಳು ಏನಂತಾರೆ ಗೊತ್ತಾ,